ಪರವಾಗಿಲ್ಲ. ಶಿರೀಷಾ ನಾಗವಿನಿ ಎತ್ತು ಎಷ್ಟು ಚೆನ್ನಾಗಿ ರೆಡಿ ಹಾಕೊಂಡ್ಬಿಟ್ಟೆ. ಅದನ್ನ ಇದೇ ಥರ ಬ್ಲೌಸ್ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ಬ್ಲಾಗ್. ಸೊ ಯಾರೆಲ್ಲ ನಿನ್ನೆ ಬ್ಲಾಗ್ ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ. ಸೊ ನಿನ್ನೆ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮನೆ, ಅಂದರೆ ನಾವು ಚಿಚ್ಚ ಅಂತ ಕರಿತೀವಿ, ನಮ್ಮ ಚಿಚ್ಚ ಮನೆಯವ್ರದ್ದು ಗೃಹ ಪ್ರವೇಶ ಇತ್ತು. ಸೊ ಅದ್ರದ್ದು ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ನೆನ್ನೆ ಬಿಟ್ಟಿದ್ದೆ. ಫುಲ್ ಮಸ್ತಿ ಆ್ಯಂಡ್ ಎಂಜಾಯ್ಮೆಂಟು ಎಲ್ಲ ಇತ್ತು. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ನೆನ್ನೆ ಬ್ಲಾಗು. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಂದರೆ ಇವತ್ತೇ ಮೇನ್ ಇವೆಂಟ್ ಇರೋದು ಗೃಹ ಪ್ರವೇಶ. ಸೊ ಗೃಹ ಪ್ರವೇಶಕ್ಕೆ ನಾನೇನು ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ ನನಗೆ 1.5 ಮಂತ್ ಮುಂಚೆನೇ ಒಂದು ಕ್ಲೈಂಟು ಮೇಕಪ್ಗೆ ಬುಕ್ ಮಾಡಿದರು. ಸೊ ಹಾಗಾಗಿ ಮಾರ್ನಿಂಗ್ 7 o'clock ಆಗಿದೆ. ಎಲ್ಲ ಮಲಗಿದ್ದಾರೆ, ಸ್ವಲ್ಪ ಜನ ಗ್ರೂಪ್ ರೆಸ್ಟಲ್ಲಿದ್ದಾರೆ, ಮಕ್ಕಳೆಲ್ಲ ಮಲಗಿದ್ದಾರೆ. ಗೊತ್ತು ಯಾರೆಲ್ಲ ಮಲಗಿದ್ದಾರೆ, ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಆ್ಯಂಡ್ ಇವಾಗ ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗಿ ಬೇಗ ಬೇಗ ಮೇಕಪ್ ಮುಗಿಸಿ ಆ್ಯಂಡ್ ನಿಯರ್ ಬೈ, ಸೊ ನಾನೇ ಹೋಗ್ತಾಯಿದ್ದೀನಿ, ಬೇಗ ಬೇಗ ಮೇಕಪ್ ಮುಗಿಸಿ ಆ್ಯಂಡ್ ಬಂದು ರೆಡಿಯಾಗಿ ಮತ್ತು ನಾನು ಗೃಹ ಪ್ರವೇಶಕ್ಕೆ ಹೋಗಬೇಕು. ಅಲ್ಲಿಗಂಟ ನಾನು ಒಬ್ಬಳು ಮಿಸ್ಸಿಂಗ್ ಗೃಹ ಪ್ರವೇಶದಲ್ಲಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಕೂಡ ಫುಲ್ಲಾಗಿ ತೋರಿಸ್ಕೊಡ್ತೀನಿ. ಎಂಜಾಯ್ಮೆಂಟ್ ಆಗಿರ್ಬೋದು, ಫನ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರೂ ಸ್ಟೇ ಟ್ಯೂನ್, ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಾಸ್ಟ್ ಬರುತ್ತೆ. ಸೊ ಇವತ್ತು ಹೋಗಿ ಯಾರಿಗೆ ಮೇಕಪ್ ಮಾಡಬೇಕು, ಎಷ್ಟು ಜನಕ್ಕೆ ಅಂತೆಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಹಾಂ, ಫುಲ್ ತಿರುಗು. ಸೊ ನಾನು ಮೇಕಪ್ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತು. ಸೊ ಒಂದು ರೌಂಡ್ ಮೇಕಪ್ ಆಯಿತು. ಇವತ್ತಿನ ಇವೆಂಟ್ ಮೇಕಪ್ ಏನು ಅಂದರೆ ಅವ್ರ ಮಗು ನಾಮಕರಣದು. ಅವ್ರು ನಂದು ಓಲ್ಡ್ ಕ್ಲೈಂಟು, ತುಂಬ ವರ್ಷದ, ಅವ್ರ ಮದುವೆಗೂ ನಾನೇ ಮಾಡಿದ್ದು. ಇವಾಗ ಅವ್ರ ಮಗು ನಾಮಕರಣಕ್ಕೂ ನಾನೇ ಮಾಡ್ತಿದ್ದೀನಿ ಮೇಕಪ್ಪು. ಸೊ ಅವ್ರು ನನ್ನ ವರ್ಕ್ ಅಂದರೆ ಸಖತ್ ಇಷ್ಟ. ಸೊ ಅವ್ರ ಮಮ್ಮಿ ಕೂಡ ಇವಾಗ ಹೇಳ್ತಾಯಿದ್ರು, ನಾನು ಮಿಸ್ ಮಾಡ್ತೀರಾ, ನಿಮ್ಮ ವ್ಲಾಗ್ಸ್ ನೋಡ್ತೀನಿ, ಮತ್ತು ನನಗೆ ಯಾರೂ ಸೆಟ್ ಆಗೋದಿಲ್ಲ ನಿಮ್ಮ ಮೇಕಪ್ ಬಿಟ್ಟು, ಆ ಥರ ವರ್ಡ್ಸ್ ಎಲ್ಲ ಕೇಳಿಸ್ಕೊಂಡು ಫುಲ್ ಖುಷಿ ಆಗುತ್ತೆ ಗೈಸ್. ಆ್ಯಂಡ್ ಎಲ್ಲರೂ ಗೃಹ ಪ್ರವೇಶದಲ್ಲಿದ್ದಾರೆ, ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶದಲ್ಲಿ. ಎಲ್ಲರೂ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಫಸ್ಟು ದರ್ಶನ್ ಫೋನ್ ಮಾಡ್ದ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ ಕೇಳ್ದ. ಆಮೇಲೆ ನಮ್ಮ ಡ್ಯಾಡಿ, ಸಿಂಧು, ಮಮ್ಮಿ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ, ಬೇಗ ಬಾ ಬೇಗ ಬಾ, ನೀನು ಒಬ್ಳು ಮಿಸ್ಸಿಂಗು ಅಂತ. ನಾನು ಇವಾಗ ಮನೆಗೆ ಹೋಗಿ ರೆಡಿ ಆಗಿ ಆಮೇಲೆ ಗೃಹ ಪ್ರವೇಶಕ್ಕೆ ಹೋಗಿ, ನಾನು ಹೋಗೋ ಅಷ್ಟೊತ್ತು ಮೇ ಬಿ ಗೃಹ ಪ್ರವೇಶ ಆಗಿರ್ಬೋದು, ಬಟ್ ಸ್ಟಿಲ್ ನಾನು ಹೋಗಿ ಅವ್ರ ಜೊತೆ ಜಾಯಿನ್ ಆಗಿ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಏನೇನೆಲ್ಲ ಮಾಡಿದೆ ಮೇಕಪ್ಪಲ್ಲಿ ಅಂದರೆ, ಮಗು ತಾಯಿ ಅಂದರೆ ಯಾರ್ದು ನಾಮಕರಣ ಇದೆಯಲ್ಲ, ಮಗು ಅವ್ರ ಅಮ್ಮದು ಹೇರ್ ಸ್ಟೈಲ್, ಸ್ಯಾರಿ ಡ್ರಿಪ್ಪಿಂಗ್ ಮತ್ತು ಮೇಕಪ್ಪು. ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ, ಆಲ್ರೆಡಿ ಅವ್ರಿಗೆ ಹೇರ್ ಸ್ಟೈಲ್ ಹಾಕಿ ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿ ಕಳಿಸ್ದೆ ನಾನು. ಬಿಕಾಸ್ ಹೋಮ ಇದೆ, ಅವರು ಅಂದರು ಆಲ್ರೆಡಿ ಫುಲ್ ಹಾಟ್ ಆಗಿದೆ, ಹೋಮದಲ್ಲಿ ಮೇಕಪ್ ಏನಾದರೂ ಏನಾಗೋದಿಲ್ಲ, ಸ್ವೆಟ್ ಪ್ರೂಫ್ ಇರುತ್ತೆ, ಬಟ್ ಸ್ಟಿಲ್ ಹೋಮ ಹೊಗೆ ಅಂದರೆ ಅದೊಂಥರ ಡಲ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಅವ್ರು ಅಂದರು ಬರೀ ಸ್ಯಾರಿ ಡ್ರಿಪ್ಪಿಂಗು, ಇವಾಗ ಒಂದು ಸ್ಯಾರಿ ಹಾಕ್ಕೊಂಡಿರ್ತೀರಿ, ಮತ್ತು ಆಮೇಲೆ ಬಂದು ಇನ್ನೊಂದು ಸೀರೆ ಉಟ್ಕೊತೀನಿ, ರೇಷ್ಮೆ ಸೀರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಹೋಗಿದ್ದಾರೆ. ಮತ್ತು ಅವ್ರ ಮಗಳಿಗೆ ಸಿಂಪಲ್ ಮೇಕಪ್ಪು, ಹೇರ್ ಸ್ಟೈಲ್ ಅಂತೂ ಸಕ್ಕತ್ತಾಗಿ ಬಂದಿದೆ ಗೈಸ್. ಆ್ಯಕ್ಚುಲಿ ಅಮ್ಮ ಮಗಳಿಗೆ ಇಬ್ಬರಿಗೂ ಒಂದೇ ಥರ ಹೇರ್ ಸ್ಟೈಲ್ ಹಾಕಿದೆ. ಆ್ಯಂಡ್ ಅವ್ರ ಅಮ್ಮಗೆ ಬಂದುಬಿಟ್ಟು ನಾನು ಬರೀ ಒಂದು ಗಂಟು ಹಾಕೋಕ್ಕೆ ಹೇಳಿದ್ದೆ, ಒಂದು ಬನ್ ಅಷ್ಟೇ ಹಾಕಿದ್ದೆ. ಸೊ ಇದಾಗಿತ್ತು, ಸಕ್ಕತ್ತಾಗಿ ಬಂದಿದೆ ಗೈಸ್. ನಿಮಗೂ ಏನಾದರೂ ಮೇಕಪ್ ಎಂಕ್ವೈರೀಸ್ ಬೇಕು ಅಂದರೆ DM ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಮೇಕ್ಓವರ್ ಬೈ ಶಿರೀಷಾ ಮಂಜುನಾಥ್. ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಏನಾದರೂ ಮೇಕಪ್ ಎಂಕ್ವೈರೀಸ್ ಬೇಕು, ಏನೇ ಇವೆಂಟ್ ಆಗಿದ್ದರೂ ಸರಿ ನನಗೆ DM ಮಾಡಿ, ನಾನು ನಿಮ್ಮ ಎಂಕ್ವೈರೀಸ್ ಎಲ್ಲ ಕೇಳಿಕೊಂಡು ನಾನು ಅದ್ರ ತಕ್ಕಂಗೆ ರಿಪ್ಲೈ ಮಾಡ್ತೀನಿ.
ಸೊ ಬೇಗ ಬೇಗ ವೆಯ್ಟ್ ಮಾಡ್ತಿದ್ದೀನಿ, ಅವ್ರು ಬಂದರೆ ಮೇಕಪ್ ಮಾಡಿಬಿಟ್ಟು ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಾಯ್. ವೆಯ್ಟ್ ಮಾಡ್ತಾ ಬೋರ್ ಆಗ್ತಿದೆ ಗೈಸ್. ನೈಟು ಲಿಟ್ರಲಿ ನಾವು ಮಲಗಿದ್ದು 2 o'clock. ಮಾತು ಗೈಸ್. ಆದರೆ ಏನು ಮಾತಾಡ್ತಿದ್ರಿ ಅಂದರೆ ಅದು ಸಸ್ಪೆನ್ಸು. ನಿಮ್ಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗ್ತಿದೆ. ಸಮಥಿಂಗ್ ವೆರಿ ಗುಡ್ ನ್ಯೂಸ್ ಆ್ಯಂಡ್ ಎಲ್ರಿಗೂ ಖುಷಿ ಇದೆ ಆ ಗುಡ್ ನ್ಯೂಸಲ್ಲಿ. ಸೊ ನಿಮ್ಮ ಹತ್ರನೂ ಆ ಗುಡ್ ನ್ಯೂಸ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬಟ್ ಅದರದ್ದು ಪ್ರಿಪ್ರೇಷನ್ ಹೋಗ್ತಿದೆ. ಐ ಡೋಂಟ್ ನೋ ಆ ವ್ಲಾಗ್ ಯಾವಾಗ ಬರುತ್ತೆ ಅಂತ. ಮತ್ತು ಆ ವ್ಲಾಗ್ ಬೇಗ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀರಿ ನಾವು. ಎಲ್ಲರ ಮಧ್ಯದಲ್ಲೂ ಒಂದು ಖುಷಿ ಕೊಡೋವಂಥ ಒಂದು ಗುಡ್ ನ್ಯೂಸ್ ನಮ್ಮದದು. ಸೊ ಹಾಗಾಗಿ ಅದರದ್ದು ಡಿಸ್ಕಷನ್ಸು, ಅದ್ರದ್ದು ಪ್ಲ್ಯಾನಿಂಗ್ಸ್ ನಡೀತಿದೆ. ಸೊ ಹಾಗಾಗಿ ನಾವು ಮಲಗೋ ಅಷ್ಟೇ 2 o'clock. ಆ್ಯಂಡ್ ನಾನಂತೂ ಮಲಗಿದ್ದೇ ಇಲ್ಲ ಗೈಸ್. ನಿನ್ನೆದು ವ್ಲಾಗ್ ಎಡಿಟ್ ಮಾಡ್ತಿದ್ದೆ, ಅಂದರೆ ಪ್ರಿಪ್ರೇಷನ್ ವ್ಲಾಗ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಡೋಣ. ಐಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಅಂದ್ಬಿಟ್ಟು ಪೋಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಅದನ್ನು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಇವತ್ತೊಂದು ವ್ಲಾಗ್ ಹೋಗಿದೆ, ನಾಳೆ ಒಂದು ಹೋಗುತ್ತೆ, ನಾಳಿದ್ದು ನಾಳಿದ್ದು ಬರ್ಬೋದು, ಮೇ ಬಿ ಸ್ಯಾಟರ್ಡೇ ಬರ್ಬೋದು. ಈ ವ್ಲಾಗು ಸಂಡೇ ಬರ್ಬೋದು, ಆ ವ್ಲಾಗ್ ಪ್ರಿಪ್ರೇಷನ್ ವ್ಲಾಗ್ ಸ್ಯಾಟರ್ಡೇ ಬರ್ಬೋದು. ಸೊ ಇಷ್ಟೊಂದು ವ್ಲಾಗ್ಸ್ ಎಲ್ಲ ರೆಡಿ ಇದೆ. ಸೊ ಒಂದೊಂದೇ ಬಿಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ. ಈ ಕಾಲೇಜ್ ಫೆಸ್ಟು ನಿಮಗೆ ಗೊತ್ತಿಲ್ಲೋ, ಕಾಲೇಜ್ ಫೆಸ್ಟ್ ಇಕ್ಕೊಂಡು ಮನೇಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಗೃಹಪ್ರವೇಶ ಇಕ್ಕೊಂಡು ನಾನು ಮೇಕಪ್ಪಿಗೆ ಬಂದಿದ್ದೀನಿ. ಇದಾಗಿತ್ತು ನನ್ನ ಸ್ಮಾಲ್ ಸ್ಟೋರಿ. ಸೊ ನೋಡ್ತಾ ಇರಿ. ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಹೋಗ್ಬಿಟ್ಟು ಏನು ಹಾಕ್ಕೊತೀನಿ, ಹೆಂಗೆ ರೆಡಿ ಆಗ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಬಾಯ್. ಇವಾಗ ನಾವು ನಮ್ಮ ಚಿಚ್ಚ ಮನೆ ಗೃಹಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಪೂಜೆಗೆ. ಶಿರೀಷ ಮೇಕಪ್ಗೆ ಹೋಗಿದ್ದಾಳೆ, ನಾನು ನಮ್ಮಮ್ಮ ನಮ್ಮಪ್ಪ. ಚೆನ್ನಾಗಿದೆ. ಅವರೆಲ್ಲ ಕಾಯ್ತಾ ಇದ್ದಾರೆ ಟಿಫನ್ ಮಾಡೋಕ್ಕೆ. ಬೇಗ ಹೋಗೋಣ ನಡೀರಿ, ಟೈಮ್ ಆಯಿತು. ಆ್ಯಕ್ಚುಲಿ ಹಾಲು ಉಗ್ಸ್ಬಿಟ್ಟವ್ರೆ ಬೆಳಗ್ಗೆನೆ 4 ಗಂಟೆಗೆ. ಇಲ್ಲಿ ಇಡ್ಲಿ ಮಾಡ್ಸೋರು. ಏನೇನು ಮಾಡ್ಸೋರ? ಸೋಸ್ವಪ್ಪ ಒಂಚೂರ ನಂಗೂ ಉಪ್ಪಿಟ್ಟು ಬೇಡ ತಿನ್ನಕ್ಕಾಗಲ್ಲ, ಬೇಕು ಅಂದ್ರೆ ಹಾಕ್ಸ್ಕೊಂತೀನಿ. ಉಪ್ಪಿಟ್ಟು, ಚಟ್ನಿ, ಇಡ್ಲಿ. ಸಾಂಬಾರು ಐತೆ. ಸಾಕು. ಕೇಸರಿ ಬರ್ತದ್ದು ಸಗರೆ ಕೇಸರಿ ಬಾತ್ ತಿನ್ಬಿಟ್ಟು ಹಾಕ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ದೇವ್ರ ಮನೆ, ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ. ಅಕ್ಕ ಮತ್ತೆ ದೊಡ್ಡಮ್ಮ ಇವಾಗ ತಿಂತಿದ್ದಾರೆ ನಾಷ್ಟ. ಯಾರ ಮನೆ ಫಂಕ್ಷನ್ ಇವತ್ತು? ನಮ್ಮ ಮನೆ ಫಂಕ್ಷನ್. अपवित्र पवित्रो वा सर्ववस्थांगतो विवाह यस्मादे तुन्धति काक्षं सबाहभ्यन्तरः शुचिः श्री गुरुभ्यो नमः. मद्रिके गुरु प्रार्थना के गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुदेवानां धूपोऽयं प्रदगृह्यता साध्यं त्रिवर्ति संयुक्तं वह्निना योहितं मया ग्रहाणमङ्गलं शुक्लपक्षे सप्तम्यां शुभतितो वासरः श्री बृहस्पतिवासयुक्तायां यजमानस्य गोत्रोद्भवस्य ಈಜಿ ಗೋತ್ರೋದ್ಭವಸ್ಯ ನಿಮ್ಮ ಮನೆದು ನರಸಿಂಹ ಪ್ರಾರ್ಥನೆ. ಓಂ ಏಕಾಲ ಹೇತೋಕ್ಷಯ ವೃದ್ಧಿಂ ನಿವೇದಯಾಮಿ ನಿರ್ಮಾಲ್ಯಂ ವಿಸರ್ಜಯಾಮಿ. ನಾಗವಿನಿ ಅತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅವ್ಳಿಗೆ ಹಸಿರೇ ಕಲರ್ ಚೆನ್ನಾಗಿ ಕಾಣುತ್ತೆ. ಆದ್ಮೇಲೆ ಚೂರು ಕೆಳಗೆ ಸಕ್ಕದಾಗಿ ಕಾಣ್ತಾ ಇದೆಯಾ ಗೊತ್ತಾ? ತೆಲುಗು ಸೀರಿಯಲ್ಗಳಲ್ಲಿ ಇರ್ತಾರಲ್ಲ ಅದೆಲ್ಲ ಕೆಳಗಡೆ ಹಂಗೆ.
ಇದು ತಿರುಗು ಹಿಂದೆ ಮೀನು ಸಕ್ಕತ್ತಾಗೈತೆ. ಫಲದಾಯಕ ದುಷ್ಟ ಅರಿಷ್ಟ ವಿನಾಶಾಯ ಪ್ರಾರ್ಥಯಾಮಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗ್ರಹಣ ಪರಮೇಶ್ವರಿ. ಓಂ ಶ್ರೀರ್ವರ್ಚಸ್ಯ ಮಾವಿಷ್ಯ. ಇದು ನನ್ನ ಔಟ್ಫಿಟ್. ಹೇಗಿದ್ದೀನಿ? ಚೆನ್ನಾಗಿದ್ದೀನಾ? ಅರ್ಜೆಂಟಲ್ಲಿ ಸಿಕ್ಕಿದ್ದಿದೆ ಸೀರೆ, ಸೊ ಇದೇ ಉಟ್ಕೊಂಡು ಬಂದಿದ್ದೀನಿ. ಇದಕ್ಕೆ ಇದೇ ಥರ ಬ್ಲೌಸ್ ಬರುತ್ತೆ, ಶೈನಿಂಗ್ ಬ್ಲೌಸ್ ನನ್ನ ಹತ್ರ ಇದೆ. ಊಟ ತಿಂತಿದ್ದಾರೆ. ಅದಕ್ಕೆ ಕಡ್ದಾಕು. ಇನ್ನೂ ಒಂದು ರೌಂಡ್ ಬರಲಿ ಒಳಗೆ ಬೇಕಾದ್ರೆ ಸುಮ್ಮನೆ ತಮಾಷೆ ಹೇಳಿದ್ರು. ಚೆನ್ನಾಗಿಲ್ಲ, ಅನ್ನ ಸರಿಗಿಲ್ಲ. ಏನಾದರೂ ಪರವಾಗಿಲ್ಲ. ಚೆನ್ನಾಗಿಲ್ಲ. ನೀನು ಚೆನ್ನಾಯ್ತಾ? ಚೆನ್ನಾಯ್ತಾ? ಇನ್ನ ಬೆಳೆ ಪಲಾವ್ ಚೆನ್ನಾಗಿದೆ. ಸರಿ ತಿನ್ನು. ಬಾಯ್. ನಡೆಸ್ತಾಳೆ, ಇವರೆಲ್ಲ ಊಟಕ್ಕೆ ಕೂತವ್ರೆ. ಯಾವತ್ತು ಸೂಟ್ ಮುಗಿಸ್ಬಾರ್ದು, ಎಂಜಿನ್ ಇರ್ತದೆ. ದೀಪಕ್, ಶಿರೀಷಾ, ದುಶಾಂತ್, ಪಾರ್ಥ, ಪಾರ್ಥ ಫ್ರೆಂಡು, ಅಮ್ಮು, ಚೈತ್ರಕ ಅವ್ರ ರಿಲೇಟಿವ್, ದುಶಾಂತ್. ಏನೋ ಮಾತಾಡ್ತಾವ್ರಿ ಇವ್ರು ಇಲ್ಲಿ. ಏನ್ ಜೋಕ್ ಮಾಡ್ತಾ ಇದ್ದೀರಾ? ದೀಪಕ್ ಏನೋ ಮಾತೆಲ್ಲ ಬೇಡ, ತಿನ್ರಿ ಬೇಗ. ನೀನು ಆ ಕಡೆ ತಿರುಗಿ ನಂಗೆ ಬಟ್ಟಣ ಬಂದ್ಬಿಡಿ. ನಮ್ಮ ನಾನು ಬೇರೆ ಹೇಳಕ್ಕೆ ನನ್ನೇ ನೋಡ್ತಾವ. ಬೇಕಂದ್ರೆ ಅಂತೂ ತಿಕ್ಸ್ಕೊಬಿಡು. ನಾನು ತಿಂದೆ, ನಾನು ಹೊಟ್ಟೆ ತುಂಬ ತಿಂದೆ. ಅಂತ ಮಾಮನ್ ಗುಂಡು ಮಾಡಿದ್ದಾರೆ ನಾನೇ. ಅದು ಸಣ್ಣ ಇತ್ತು ಮಾಮ, ಇವಾಗ ಸ್ವಲ್ಪ ಗುಂಡು ಮಾಡಿದ್ದಾರೆ. ಬೆಳಗ್ಗೆಯಿಂದ ನಮಗೂ ಹಿರಿಯರಿಗೆ ನಾನು ಮೇಲೆ ಯಾವ ಬರುತ್ತೆ ಯಾರು ಇಲ್ಲ. ಬೆಳಗ್ಗೆ 10 ಗಂಟೆಗೆ ಅಂಕ ಅದ್ರಾಗ ಒಂದು ಯಾವುದೋ ಪಿಂಕಿ ಕೈ ಬಳೆ ಸತ್ತಿನಲೆ